ಒಳ್ಳೆ ಅದ್ಭುತವಾದಂತಹ ಕಾರ್ಯ ನಡೀತಾ ಇದೆ. ಇದರ ವಿಶೇಷತೆ ಏನು ಅಂತೇಳಿ ಗ್ರಾಮದ ಹಿರಿಯರು ರವಿಕುಮಾರ್ ಅವರು ಹೇಳ್ಬೇಕಾಗಿ ವಿನಂತಿ. ಹಿಂದೆ ಪೂರ್ವಜರು ಯಾರೋ ಒಬ್ಬ ವ್ಯಕ್ತಿಯಾಗಲಿ ಹಿಂದೆ ಪೂರ್ವಜರು ಪ್ರಕೃತಿ ಆರಾಧಿಸಿ ಪೂಜೆ ಮಾಡೋರು. ಹಿಂದೆ ನಮ್ಮ ತಂದೆ ಆಗಲಿ ತಾಯಿ ಆಗಲಿ ಅಜ್ಜ ಅಜ್ಜಿಯಂದಿರಲ್ಲಿ ಯಾರೇ ಆಗಲಿ ಕೈಕಾಲು ಮುಖ ತೊಳೆದು ಆ ಚೆಂಬು ಹಿಡಿದು ಸೂರ್ಯಗೆ ನಮಸ್ಕಾರ ಮಾಡಿ ಸೂರ್ಯದೇವ್ರಿಗೆ ನಮಸ್ಕಾರ ಪೂಜೆ ಮಾಡೋರು. ಅದನ್ನೆಲ್ಲ ಹಿಂದಿನವರೆಲ್ಲ ಈ ಆಚರಣೆಯನ್ನು ತಿಂಗಳು ಮಾವನ ರೂಪದಲ್ಲಿ ಪೂಜಿಸಿ ದೈವ ಭಕ್ತಿನ ಆರಾಧಿಸ್ತಿದ್ರು. ಅದನ್ನು ಎಷ್ಟೋ ದಿನಗಳಲ್ಲಿ ನಮ್ಮ ಹಿಂದೆ ನಮ್ಮ ಚಿಕ್ಕಪ್ಪಂದಿರಾದಂಥ ತಮ್ಮಯ್ಯಣ್ಣವರು ಮತ್ತು ನಿರ್ವಾಣಪ್ಪನವರು ಇದನ್ನು ಮೊದಲು ರೂಢಿಯಲ್ಲಿ ಬೆಳೆಸಿ ಬಂದಿದ್ದರು. ಈಗ 25 ವರ್ಷ 30 ವರ್ಷದಿಂದ ಇದನ್ನು ಮರ್ತಿದ್ರು. ಮರ್ತಿರೋದು ನೆನಪಿಗೋಸ್ಕರ ಅವರ ನೆನಪಿಗೋಸ್ಕರವಾಗಿ ಹಿಂದೆ ಪ್ರಕೃತಿ ಪೂಜೆ ಮಾಡಬೇಕು ಅಂತ ಅನ್ನಿಸಿ ಈ ನಿಟ್ಟೂರಲ್ಲಿ ಇವತ್ತು ಈ ತಿಂಗಳ ಮಾವನ ಹಬ್ಬನ ನಾವು ಆಚರಣೆ ಮಾಡ್ತೀವಿ. ಸೂಪರ್ ಆಯ್ತು ಬಿಡ ಇದು. ಮಾತಾಡ್ಬೇಡ್ರಿ. ಡಿಸೈನ್ ಅಲ್ಲಿ ಪೂಜೆ ಮಾಡಿ ಅಜ್ಜಪ್ಪ ಇಷ್ಟು ಆಡ್ಬೇಡ. ಪೂಜೆ ಬಿದ್ರು ಬಿದ್ದಾರೆ ಅಲ್ಲ ಬೆಣ್ಣೆ ಬೆಣ್ಣೆ ಅಲ್ಲ ರೊಟ್ಟಿ ಅಲ್ಲ ಬರೀ ರೊಟ್ಟಿ ರೊಟ್ಟಿ ತವರ ಕಡೆಯಿಂದ ಸ್ವಲ್ಪ ಹಂಗೆ ಮತ್ತಿಗೆ ರೊಟ್ಟಿ ಕಮ್ಮಿ ಅದು ಮಾಡಿದ್ರೆ 150 ಗಣಪೂಜೆ
ಯಾರು ಮದುವೆ ಆಗ್ಬೇಕು ಅವ್ರು ಗಂಡ ಅಲ್ಲೇ ಬರೀ ಕರಗಲ್ಲಿ ಮುಚ್ಚಿ ಅದೆಲ್ಲ ಯಾರು ಮಾಡಿಲ್ಲ ಮುಚ್ಚಿ ಹೊಡಬರೋದು ಇವ್ರ ಹಿಂದಿಂದ ಹೋಗೋರು ಕಿತ್ತತಾರೆ ಅಂತವ ಅಲ್ಲಿ ಮುಚ್ಚಿ ಬರ್ಬೇಕಾ ಇಲ್ಲಿ ಬಾರ ಇಲ್ಲಿಗೆ ಕೈ ಬಿಡಿಸ್ತೇನೆ ಅದಕ್ಕೆ ಈ ಮಧ್ಯೆ ಖಾಲಿ ಆಯ್ತು ಸ್ಟಾರ್ ಎಲ್ರಿಗೂ ನಮಸ್ಕಾರ. ಈ ದಿನ ತುಂಬಾ ವಿಶೇಷವಾದಂಥ ದಿನ. ಯಾಕಂದ್ರೆ ಈ ನಾಡಿನ ಮೂಲ ನಿವಾಸಿಗಳು ಏನು ಪ್ರಕೃತಿ ಆರಾಧನೆ ಮಾಡ್ತಾ ಇದ್ರು, ಅದೇ ರೀತಿ ಇವತ್ತು ಕೂಡ ಸೂರ್ಯ ಮತ್ತು ಚಂದ್ರನ ಪ್ರಕೃತಿ ಆರಾಧನೆ ಮಾಡ್ತಾ ಇದೀವಿ. ಹಂಗಾಗಿ ವಿಶೇಷವಾಗಿ ಈ ರೀತಿ ಪ್ರಕೃತಿ ಆರಾಧನೆ ಮತ್ತು ಪ್ರಬುದ್ಧತೆ ಕೊಡಬೇಕು. ಯಾಕಂದ್ರೆ ದೇವರುಗಳ ಆಚರಣೆ ಇರುವಂತ ಸಂದರ್ಭದಲ್ಲಿ ಇದೇ ರೀತಿ ಪ್ರಕೃತಿನ ಪೂಜೆ ಮಾಡ್ತಿದ್ರು. ಹಂಗಾಗಿ ಆ ಆಚರಣೆನ ಇವತ್ತು ಮಾಡ್ತಾ ಇದೀವಿ. ಜೊತೆಗೆ ಈ ಕಲೆನ ಚಿಕ್ಕ ವಯಸ್ಸಿನಲ್ಲಿ ಹಿರಿಯರು ಮಾಡಿದ ಕಲೆನ ಕಲಿತು ನಮ್ಮ ಗ್ರಾಮದ ರವಿಕುಮಾರ್ ಅವರು ಇವತ್ತು ಪ್ರಸ್ತುತಪಡಿಸಿ ಚಿತ್ರ ಎಲ್ಲಾನು ಮಾಡಿದ್ದಾರೆ. ಹಂಗಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಎಲ್ಲರ ಪರವಾಗಿ ಹೇಳ್ತಾ ಇದ್ದೀವಿ.